ಚುನಾವಣೆಯ ಹೊಸ್ತಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಆ ಪ್ರಶ್ನೆಗಳು ನಾವು ಒಂದಾಗಿ ಸಮಾಜದಲ್ಲಿ ಪ್ರಜೆಗಳು ಕೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ತರದ ಸಭೆಗಳನ್ನು ಅಲ್ಲಲ್ಲಿ ನಡೆಸ್ತಾ ಹೋಗ್ತಾ ಇದ್ದಾರೆ. ನಾನು ಯಾವುದೇ ರಾಜಕೀಯ ಪಕ್ಷದವನಲ್ಲ. ರಾಜಕೀಯ ಪಕ್ಷದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಏನ್ ಮಾಡ್ತಿದ್ದೀರಿ ನಿಮ್ಮ ರಾಜಕೀಯ ಅಂದ್ರೆ ಪ್ರಶ್ನಿಸೋದು ನನ್ನ ರಾಜಕೀಯ. ಪ್ರಶ್ನಿಸೋರು ಬೇಕಲ್ಲ, ಜನರ ಪರವಾಗಿ ಜನರ ದನಿಯಾಗಿರೋರು ಬೇಕಲ್ವಾ. ಯಾರಿಗೋ ಒಬ್ರಿಗೆ ಮಾರ್ಕೊಂಡ್ ಬಿಟ್ರೆ ಒಂದಾಗ್ಬಿಟ್ರೆ ಅಲ್ಲಿರ್ಬೇಕು, ಇಲ್ಲ ಇಲ್ಲಿರ್ಬೇಕು, ಎರಡರಲ್ಲಿ ಒಂದ್ ಕಡೆ ಇರಬೇಕು. ನಾನು ಸರಿಯಾದ ಸಕಾರಣ ಬಹಳ ಅವಶ್ಯವಾದ ರಾಜಕಾರಣದಲ್ಲಿದ್ದೇನೆ, ನಿಮ್ ಜೊತೆಗೆ. ಈ ಕರೆಗೆ ಹೋಗೊಟ್ಟು ಬಂದಿರೋ ಎಲ್ರಿಗೂ ನಮಸ್ಕಾರ. ಈ ಸಲದ ಚುನಾವಣೆ ಯಾವುದರ ಮೇಲೆ ನಡಿಬೇಕು, ಯಾವ ವಿಷಯಗಳ ಮೇಲೆ ನಡಿಬೇಕು, ಯಾವ ವಿಷಯಗಳ ಮೇಲೆ ನಡೀತಾ ಇದೆ. ಮಹಾಪ್ರಭುಗಳು, ನಾನು ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಆ ಪಕ್ಷದವರು, ಅದಕ್ಕೆ ಅವರನ್ನ ಮಹಾಪ್ರಭುಗಳು ಅಂತ ಕರೀತಾರೆ. ಏನ್ ಮಾಡ್ತಿದ್ದಾರೆ ಮಹಾಪ್ರಭುಗಳು? 10 ವರ್ಷ ಆಯ್ತು ಆಡಳಿತ ಮಾಡ್ರಿ ಅಂದ್ರೆ ಆಳ್ವಿಕೆ ನಡೆಸ್ತಾ ಇದ್ದಾರೆ ಮಹಾಪ್ರಭುಗಳು. ಈ ತರದ ಮಹಾರಾಜರು ಮಹಾಪ್ರಭುಗಳು ಆಳ್ವಿಕೆ ಬೇಡ ಅಂತ ತಾನೇ ಪ್ರಜಾಪ್ರಭುತ್ವ ಬಂದಿರೋದು ಅಲ್ವೇ? ಆದ್ರೆ ಮಹಾಪ್ರಭುಗಳು ಪ್ರತಿ ಕಡೆ ರಥವನ್ನೇರಿ ಅವರ ರಥದ ಮೇಲೆ ಹೂವಿನ ಹಾರಗಳು, ಹೂಗಳನ್ನ ಎರಚುತ್ತಾ ಓಟ್ ಹಾಕಿರುವ ಜನರು ಮಾತ್ರ ಬೇರೆ ಆ ಕಡೆ ಈ ಕಡೆ ನಿಂತಿದ್ದೀವಿ, ಸ್ಪರ್ಶ ಕೂಡ ಇಲ್ಲ. ಮನ್ ಕಿ ಬಾತ್ ಅಂತಾರೆ, ಜನ್ ಕಿ ಬಾತ್ ಯಾವಾಗ ಕೇಳಿಸ್ಕೊಳ್ತಾರೆ ಗೊತ್ತಾಗ್ತಾ ಇಲ್ಲ. ನಾನು ಮೊನ್ನೆ ವಾಡಿಗೆ ಹೋಗಿದ್ದೆ. ಈ ಒಂದು ಇಡೀ ಪ್ರಯಾಣದಲ್ಲಿ, ಕಲ್ಯಾಣ ಕರ್ನಾಟಕದ ಪ್ರಯಾಣದಲ್ಲಿ, ಅಲ್ಲಿ ಅಂಬೇಡ್ಕರ್ ಅವರ ಸ್ಪರ್ಶಿಸಿದ ಭೂಮಿ ಅದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.